ಅಧಿವಿಚಾರಣಾ ನ್ಯಾಯಾಲಯದಲ್ಲಿ ದೂರುದಾರರ ಮೊಕದ್ದಮೆಯ ಸಾರಾಂಶವೇನೆಂದರೆ, ದೂರುದಾರರು ಬೆಂಗಳೂರಿನ ಕುಟುಂಬ ನ್ಯಾಯಾಲಯದಲ್ಲಿ ತನ್ನ ಪತ್ನಿಯ ವಿರುದ್ಧ ಎಂ.ಸಿ. ಸಂಖ್ಯೆ 959/2001 ರಲ್ಲಿ ದಾಂಪತ್ಯದ ಹಕ್ಕುಗಳ ಪೂರ್ವಪ್ರಾಪ್ತಿಗಾಗಿ ಕೋರಿ ವೈವಾಹಿಕ ಮೊಕದ್ದಮೆ ಹೂಡಿದ್ದರು. ಆ ಅಪೇಕ್ಷಣಾ ಹೇಳಿಕೆಗಳನ್ನು ಸಲ್ಲಿಸಿದ್ದು ಅದರಲ್ಲಿ ಅವರು ದೂರುದಾರರನ್ನು ಆಪಾದಿಸಿ, ಆತನು ಮದ್ಯಪಾನ ಮಾಡಿ ರಾತ್ರಿ ಹೊತ್ತಲ್ಲಿ ಅವರನ್ನು ಥಳಿಸುತ್ತಿದ್ದರು ಎಂದು ಕೆಲವು ಮಾನಹಾನಿಕರ ಆಪಾದನೆಗಳನ್ನು ಮಾಡಿದ್ದರು. ಅಲ್ಲದೆ ಆತನು ನಗ್ನವಾಗಿ ಅವರ ಸ್ನೇಹಿತರ ಮುಂದೆ ನೃತ್ಯ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದರು. ಅವರು ತಮ್ಮ ಸ್ನೇಹಿತರ ತಲೆ ಹಿಡುಕರಾಗಿ ಕೂಡ ಕೆಲಸ ಮಾಡುತ್ತಿದ್ದರೆಂದು ಆಪಾದಿಸಲಾಗಿದೆ. ಕುಟುಂಬ ನ್ಯಾಯಾಲಯವು ಎಂ.ಸಿ. 959/2001 ರಲ್ಲಿ ದಿನಾಂಕ 11/4/2005 ರಂದು ಹೊರಡಿಸಲಾದ ತನ್ನ ತೀರ್ಪಿನ ಮೂಲಕ ಅರ್ಜಿಯನ್ನು ಪುರಸ್ಕರಿಸಿ ದಾಂಪತ್ಯದ ಹಕ್ಕುಗಳ ಪೂರ್ವಪ್ರಾಪ್ತಿಗಾಗಿ ಆದೇಶಿಸಿತು. ಅನಂತರ ಹೇಳಿಕೆಯಲ್ಲಿ ಆಪಾದಿತರಿಂದ ಮಾಡಲಾದ ಹೇಳಿಕೆಗಳು ಹಾಗೂ ಸದರಿ ಮೊಕದ್ದಮೆಯಲ್ಲಿ ಆಕೆಯ ಸಾಕ್ಷಿ ಆತನ ಗೌರವಕ್ಕೆ ಧಕ್ಕೆ ತಂದಿದೆ ಎಂದು ಹಾಗೂ ಅವರಿಂದ ಅವನ ಮಾನಹಾನಿ ಉಂಟಾಗಿದೆ ಎಂದು ಆಪಾದಿಸಿ ಅಧಿವಿಚಾರಣಾ ನ್ಯಾಯಾಲಯದಲ್ಲಿ ಸಿ.ಸಿ. ಸಂಖ್ಯೆ 11,445/2006 ದಾಖಲಿಸಿದರು. ಅಧಿವಿಚಾರಣಾ ನ್ಯಾಯಾಲಯದಲ್ಲಿ ದೂರುದಾರರು ಪಿ.ಡಬ್ಲ್ಯೂ.1 ಆಗಿ ಸ್ವತಃ ವಿಚಾರಣೆಗೆ ಒಳಗಾದರು ಹಾಗೂ ನಿಶಾನೆ ಪಿ.1 ರಿಂದ ನಿಶಾನೆ ಪಿ.4 ರವರೆಗೆ 4 ದಸ್ತಾವೇಜುಗಳನ್ನು ಗುರುತು ಮಾಡಲಾಯಿತು. ಆಪಾದಿತರು ತಮ್ಮನ್ನು ಡಿ.ಡಬ್ಲ್ಯೂ.1 ಆಗಿ ವಿಚಾರಣೆಗೆ ಒಳಗಾದರು. ಆದರೆ ಆಕೆಯ ಕಡೆಯಿಂದ ನಿಶಾನೆಗೊಳಗಾದ ಯಾವುದೇ ದಾಖಲೆಗಳನ್ನು ಗುರುತಿಸಿಲ್ಲ. ಅಧಿವಿಚಾರಣಾ ನ್ಯಾಯಾಲಯದಲ್ಲಿ ನೀಡಲಾದ ಪಿ.ಡಬ್ಲ್ಯೂ.1 ಮತ್ತು ಡಿ.ಡಬ್ಲ್ಯೂ.1 ರ ಸಾಕ್ಷ್ಯದಿಂದ ದೂರುದಾರರು ಆಪಾದಿತರ ಪತಿಯಾಗಿದ್ದು ಎಸ್.ಸಿ. ಸಂಖ್ಯೆ 959/2001 ರಲ್ಲಿ ದಾಂಪತ್ಯದ ಹಕ್ಕು ಪೂರ್ವಪ್ರಾಪ್ತಿಗಾಗಿ ಪರಿಹಾರಕ್ಕಾಗಿ ಆಕೆಯ ವಿರುದ್ಧ ವೈವಾಹಿಕ ಮೊಕದ್ದಮೆ ಹೂಡಿದ್ದರು ಎಂಬುದು ನಿರ್ವಾದ ಸಂಗತಿಯಾಗಿದೆ. ಸದರಿ ವೈವಾಹಿಕ ವ್ಯವಹಾರಗಳಲ್ಲಿ ಆಪಾದಿತರು ನಿಶಾನೆ ಪಿ.4 ರ ಪ್ರಕಾರ ತಮ್ಮ ಅಪೇಕ್ಷಣಾ ಹೇಳಿಕೆಯನ್ನು ಸಲ್ಲಿಸಿದ್ದಾರೆ ಹಾಗೂ ನಿಶಾನೆ 1 ರ ಪ್ರಕಾರ ತಮ್ಮ ಸಾಕ್ಷ್ಯ ನೀಡಿದ್ದಾರೆ. ನಿಶಾನೆ ಪಿ.2 ಎಂ.ಸಿ. ಸಂಖ್ಯೆ 959/2001 ಮತ್ತು ಜಿ ಮತ್ತು ಡಿ.ಡಬ್ಲ್ಯೂ.ಸಿ. ಸಂಖ್ಯೆ 36/2 ರ ಅಧಿವಿಚಾರಣಾ ನ್ಯಾಯಾಲಯದಿಂದ ಹೊರಡಿಸಲಾದ ಒಂದೇ ತೀರ್ಪಿನ ದೃಢೀಕೃತ ಪ್ರತಿಗಳಾಗಿವೆ ಎಂಬುದರಲ್ಲಿ ಯಾವುದೇ ವಿವಾದವಿಲ್ಲ. ಆ ಗಾರ್ಡಿಯನ್ ಆ್ಯಂಡ್ ವಾರ್ಡ್ಸ್ ಮೊಕದ್ದಮೆ ಸಹ ಅದೇ ದೂರನ್ನು ಹಾಗೂ ಆಪಾದಿತರ ನಡುವಿನದ್ದಾಗಿತ್ತು. ದೂರುದಾರರ ಪರವಾಗಿ ದಾಂಪತ್ಯದ ಹಕ್ಕುಗಳ ಪೂರ್ವಪ್ರಾಪ್ತಿ ಪರಿಹಾರ ನೀಡಿ ಹಿಂದೂ ವಿವಾಹ ಅಧಿನಿಯಮ 1955 ರ 9ನೇ ಪ್ರಕರಣದ ಅಡಿಯಲ್ಲಿ ಸಲ್ಲಿಸಲಾದ ದಿನಾಂಕ 11/4/2005 ರಂದು ಸದರಿ ಒಂದೇ ತೀರ್ಪಿನ ಮೂಲಕ ಪುರಸ್ಕರಿಸಲಾಯಿತು ಹಾಗೂ ಅವರ ಅಪ್ರಾಪ್ತ ವಯಸ್ಕ ಮಗಳನ್ನು ಸಂದರ್ಶಿಸಲು ದೂರುದಾರರಿಗೆ ಸಂದರ್ಶನದ ಹಕ್ಕನ್ನು ನೀಡಿ ಅವರು ಜಿ ಮತ್ತು ಡಬ್ಲ್ಯೂ.ಸಿ. ಸಹ ಭಾಗಶಃವಾಗಿ ಪುರಸ್ಕರಿಸಲಾಯಿತೆಂಬುದು ಒಪ್ಪಿದ ವಿಷಯವಾಗಿದೆ. ನಿಶಾನೆ 53 ನಿಶಾನೆ ಪಿ.1 ಸದರಿ ಒಂದೇ ತೀರ್ಪಿಗೆ ಸಂಬಂಧಿಸಿದ ಡಿಕ್ರಿಯಾಗಿದೆ. ಪ್ರಾಸ 1 ಆಗಿ ದೂರುದಾರರು ತಮ್ಮ ಮುಖ್ಯ ವಿಚಾರಣೆಯಲ್ಲಿ ನಿಶಾನೆ ಪಿ.1 ರಿಂದ ನಿಶಾನೆ ಪಿ.4 ಈವರೆಗಿನ ದಸ್ತಾವೇಜುಗಳನ್ನು ಗುರುತಿಸುವುದರ ಜೊತೆಗೆ ಆಪಾದಿತರು ಮಾಡಿದ ಹೇಳಿಕೆಗಳಿಂದ ತನ್ನ ಕುಟುಂಬದ ಘನತೆಗೆ ಚ್ಯುತಿ ಬಂದಿದೆಯೆಂದು ಹೇಳಿದ್ದಾರೆ. ಅವರಿಗೆ ಆಗಿರುವ ಅವಮಾನದಿಂದ ಸಮಾಜದಲ್ಲಿ ತಾವು ತಲೆ ಎತ್ತಿ ನಡೆಯಲಾಗುತ್ತಿಲ್ಲವೆಂದು ಸಹ ಅವರು ಹೇಳಿದ್ದಾರೆ. ಅವರನ್ನು ಆಪಾದಿತರ ಕಡೆಯಿಂದ ವಿವರವಾದ ಪಾಟಿ ಸವಾಲಿಗೆ ಒಳಪಡಿಸಲಾಯಿತು. ಅವರಲ್ಲಿ ಅವರು ಆಪಾದಿತೆಯ ಅಪೇಕ್ಷಣಾ ಹೇಳಿಕೆಯ ಅಂಶಗಳನ್ನು ಸ್ವತಃ ಆಕೆಯೇ ಆತನ ಸಂಬಂಧಿಕರಿಗೆ ಬಹಿರಂಗವಾಗಿ ಹೇಳಿದ್ದಾಳೆಂದು ಹೇಳಿದ್ದಾರೆ. ಆ ಮಾಹಿತಿಯು ಯಾವ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿಲ್ಲವೆಂದು ಹೇಳಿದರೂ ಆಕ್ಷೇಪಣೆಗಳ ಹೇಳಿಕೆಯ ಅಂಶಗಳನ್ನು
ಆಪಾದಿತರು ತನ್ನ ಸ್ನೇಹಿತ ವೆಂಕಟೇಶ್ ಹಾಗೂ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮನಿಗೆ ತಿಳಿಸಿದ್ದಾಳೆಂದು ಹೇಳಿದ್ದಾರೆ. ಅವನು ಮುಂದುವರೆದ ಪಾಟಿ ಸವಾಲಿನಲ್ಲಿ ಸದರಿ ಆಕ್ಷೇಪಣೆಗಳ ಹೇಳಿಕೆಯನ್ನು ತನ್ನ ಚಿಕ್ಕಪ್ಪ ಚಿಕ್ಕಮ್ಮ ಹಾಗೂ ಸ್ನೇಹಿತರಿಗೆ ತೋರಿಸಿರುವುದಾಗಿ ಹೇಳಿದ್ದಾರೆ. ಮುಂದುವರೆಸುತ್ತಾ ಅವರು ವೈವಾಹಿಕ ಮೊಕದ್ದಮೆಯಲ್ಲಿ ಆಕ್ಷೇಪಣೆಗಳ ಹೇಳಿಕೆಗಳಲ್ಲಿನ ಅಂಶಗಳನ್ನು ರುಜುವಾತುಪಡಿಸಲು ಆಪಾದಿತರು ವಿಫಲರಾಗಿದ್ದಾರೆಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಎಂದು ಅವರು ಹೇಳಿದ್ದಾರೆ. ಕುಟುಂಬ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಆಪಾದಿತರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಲಾದ ಮೇಲ್ಮನವಿಯೂ ಸಹ ವಜಾ ಆಗಿದೆ. ಆತನ ಘನತೆಗೆ ಧಕ್ಕೆ ಬರುವಂಥ ಯಾವುದೇ ಹೇಳಿಕೆಯನ್ನು ಆಪಾದಿತರು ಮಾಡಿಲ್ಲವೆಂಬ ಸೂಚನೆಯನ್ನು ಅವರು ಅಲ್ಲಗಳೆದಿದ್ದಾರೆ. ಆಪಾದಿತರು ಸ್ವತಃ ಪ್ರಾಸ 1 ಆಗಿ ವಿಚಾರಣೆಗೆ ಒಳಗಾಗಿದ್ದು, ತನ್ನ ಮುಖ್ಯ ವಿಚಾರಣೆಯಲ್ಲಿ ತನ್ನ ಹಾಗೂ ದೂರುದಾರರ ನಡುವೆ ನಡೆದ ಘಟನೆಗಳನ್ನು ಆಕ್ಷೇಪಣೆಗಳ ಹೇಳಿಕೆಯಲ್ಲಿ ನಮೂದಿಸಿರುವುದಾಗಿ ಹೇಳಿದ್ದಾರೆ. ತದನುಸಾರವಾಗಿ ಆಕೆಯ ಮೊಕದ್ದಮೆಯಲ್ಲಿ ತನ್ನ ಎಫಿಡೇವಿಟನ್ನು ಸಹ ಸಲ್ಲಿಸಿದ್ದಾರೆ. ಆದರೆ ಆಕ್ಷೇಪಣೆಗಳ ಹೇಳಿಕೆಗಳ ಅಂಶಗಳನ್ನು ತಾನು ದೂರುದಾರರ ಸಂಬಂಧಿಕರ ಹಾಗೂ ಸ್ನೇಹಿತನಿಗೆ ಬಹಿರಂಗಪಡಿಸಿಲ್ಲ ಎಂದು, ಆದರೆ ಆಕೆಯ ತಂದೆ ತಾಯಿಯರಿಗೆ ಆ ವಿವರಗಳು ಗೊತ್ತು ಎಂದು ಹೇಳಿದ್ದಾರೆ. ಆಕೆ ಹಾಗೂ ದೂರುದಾರರ ನಡುವೆ ನಡೆದ ಘಟನೆಗಳನ್ನು ಮಾತ್ರ ತಾನು ತಿಳಿಸಿರುವುದಾಗಿ ಮತ್ತೆ ಪುನರುಚ್ಚರಿಸಿದ್ದಾಳೆ. ಆಕೆಯ ಪಾಟಿ ಸವಾಲಿನಲ್ಲಿ ಆಕೆಯ ಪತಿಯು ಅವರ ವಿರುದ್ಧ ದಾಂಪತ್ಯದ ಹಕ್ಕುಗಳ ಪೂರ್ವ ಪ್ರಾಪ್ತಿಗಾಗಿ ಅರ್ಜಿ ಸಲ್ಲಿಸಿದ್ದು, ಅದು ಪತಿಯ ಪರ ಆಯಿತೆಂಬುದನ್ನು ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಅವರ ವಿರುದ್ಧ ತಾನು ಮೇಲ್ಮನವಿ ಸಲ್ಲಿಸಿದ್ದೆ ಎಂದು ಸಹ ಆಕೆ ಒಪ್ಪಿಕೊಂಡಿದ್ದಾಳೆ. ಸದರಿ ವೈವಾಹಿಕ ಮೊಕದ್ದಮೆಯಲ್ಲಿ ಆಕ್ಷೇಪಣೆಗಳ ಹೇಳಿಕೆಯಾಗಿ ನಿಶಾನೆ P4 ರಲ್ಲಿನ ದಸ್ತಾವೇಜನ್ನು ತಾನು ಸಲ್ಲಿಸಿದ್ದಾಗಿ ಅವಳು ಒಪ್ಪಿಕೊಂಡಿದ್ದಾಳೆ. ನಿಶಾನೆ P1 ಇದು ಅದೇ ವೈವಾಹಿಕ ಮೊಕದ್ದಮೆಯಲ್ಲಿ ಆಕೆಯ ಮೌಖಿಕ ಸಾಕ್ಷ್ಯದ ದೃಢೀಕೃತ ಪ್ರತಿ ಎಂದು ಸಹ ಅವರು ಒಪ್ಪಿಕೊಂಡಿದ್ದಾರೆ. ಆದರೆ ಆ 2 ದಸ್ತಾವೇಜುಗಳು ದೂರುದಾರರ ವಿರುದ್ಧ ನಿಂದನಾತ್ಮಕ ಪದಗಳನ್ನು ಒಳಗೊಂಡಿದ್ದವು ಎಂಬುದು ಆಕೆಯ ಅಲ್ಲಗಳೆದಿದ್ದಾಳೆ. ಆದರೆ ವಾಸ್ತವಾಂಶವನ್ನು ನಮೂದಿಸಲಾಗಿದೆ ಎಂದು ಅವಳು ಹೇಳಿದ್ದಾಳೆ. ಆಪಾದಿತನು ತಲೆಹಿಡುಕ ಬ್ರೋಕರ್ ಎಂದು ತನ್ನ ಹೇಳಿಕೆಯಲ್ಲಿ ಹೇಳಿದ್ದೆವೆಂಬುದನ್ನು ಆಕೆ ಅಲ್ಲಗಳೆದರೂ ಸಹ, ದೂರುದಾರರು ಇತರ ಮಹಿಳೆಯರೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದರು ಎಂದು ಹೇಳಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಹಾಗೂ ಮುಂದುವರೆದು ಆತನು ಇತರ ಗಂಡಸರನ್ನು ಕರೆದುಕೊಂಡು ಬರುತ್ತಿದ್ದನೆಂದು ಹೇಳಿದ್ದಾಳೆ. ತನ್ನ ಆಕ್ಷೇಪಣೆಗಳ ಹೇಳಿಕೆಯಲ್ಲಿ ಮಾಡಲಾದ ಹೇಳಿಕೆಗಳನ್ನು ಆಕೆ ರುಜುವಾತುಪಡಿಸಲು ಸಾಧ್ಯವಾಗಲಿಲ್ಲವೆಂದು ಕುಟುಂಬ ನ್ಯಾಯಾಲಯವು ತನ್ನ ತೀರ್ಪಿನಲ್ಲಿ ಹೇಳಿದೆಯೆಂಬ ಸೂಚನೆಯನ್ನು ಸಹ ಒಪ್ಪಿಕೊಂಡಿರುತ್ತಾಳೆ. ಭಾರತ ದಂಡ ಸಂಹಿತೆಯ 1860ರ 499ನೇ ಪ್ರಕರಣವು ಮಾನಹಾನಿ ಎಂದರೆ ಏನು ಎಂಬುದನ್ನು ಪರಿಭಾಷಿಸಿದ್ದು, ಅದನ್ನು ಈ ಕೆಳಕಂಡಂತೆ ಓದಲಾಗಿದೆ. ಉಚ್ಚರಿಸಿದ ಅಥವಾ ಓದಲ್ಪಡಬೇಕೆಂದು ಉದ್ದೇಶವುಳ್ಳ ಅಕ್ಷರಗಳಿಂದ ಅಥವಾ ಸನ್ನೆಗಳಿಂದ ಅಥವಾ ಕಿವಿಗೆ ಕೇಳಿಸುವಂತಹ ಮಾತುಗಳಿಂದ ಯಾರಾದರೂ ಯಾರೇ ವ್ಯಕ್ತಿಗೆ ಸಂಬಂಧಿಸಿದಂತೆ ಆರೋಪಣೆಯನ್ನು ಆ ವ್ಯಕ್ತಿಯ ಖ್ಯಾತಿಗೆ ಹಾನಿಯುಂಟು ಮಾಡುವ ಉದ್ದೇಶದಿಂದ ಅಥವಾ ಅಂಥ ಆರೋಪಣೆ ಮಾಡಿದರೆ ಅವರಿಂದ ಆ ವ್ಯಕ್ತಿಯ ಖ್ಯಾತಿಗೆ ಹಾನಿಯುಂಟಾಗುವುದೆಂಬುದು ಗೊತ್ತಿದ್ದರೂ ಅಥವಾ ಹಾಗೆ ನಂಬಲು ಕಾರಣವಿದ್ದರೂ ಮಾಡಿದರೆ ಅಥವಾ ಪ್ರಕಟಿಸಿದರೆ ಆ ವ್ಯಕ್ತಿಯು ಅಲ್ಲಿ ಇನ್ನು ಮುಂದೆ ಹೊರತುಪಡಿಸಿದ ಸಂದರ್ಭಗಳ ಹೊರತು ಆ ವ್ಯಕ್ತಿಯು ಮಾನಹಾನಿ ಮಾಡುತ್ತಾನೆಂದು ಹೇಳಲಾಗುತ್ತದೆ. ಮೃತ ವ್ಯಕ್ತಿಯ ಮೇಲೆ ಯಾವುದೇ ಆರೋಪಣೆ ಮಾಡಿದಾಗ ಅಂಥ ಆರೋಪಣೆಯು ಆ ವ್ಯಕ್ತಿಯು ಜೀವಂತವಾಗಿದ್ದರೆ ಆ ವ್ಯಕ್ತಿಯ ಖ್ಯಾತಿಗೆ ಹಾನಿಯುಂಟು ಮಾಡಬಹುದಾಗಿದ್ದರೆ
ಮತ್ತು ಆ ವ್ಯಕ್ತಿಯ ಕುಟುಂಬದ ಅಥವಾ ಹತ್ತಿರದ ಇತರ ಸಂಬಂಧಗಳ ಭಾವನೆಗಳಿಗೆ ನೋವುಂಟು ಮಾಡಲು ಉದ್ದೇಶವುಳ್ಳದ್ದಾಗಿ ಅದು ಮಾನಹಾನಿಯುಂಟಾಗಬಹುದು.